ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಒಂದು ಟ್ರೆಡಿಷನಲ್ ಆಗಿರುವಂತಹ ಸ್ವೀಟ್ ನೋಡ್ರಿ. ಅದೇನಂದ್ರೆ ಇವತ್ತು ನಾವು ನಿಮ್ಗೆ ಸಜ್ಜಪ್ಪ ರೆಸಿಪಿನ ಮಾಡಿ ತೋರ್ಸಾತೀವ್ರಿ. ನೀವೇನಾರ ಫಸ್ಟ್ ಟೈಮ್ ಈ ಸಜ್ಜಪ್ಪ ರೆಸಿಪಿ ಮಾಡತ್ತಿದ್ರು ಅಷ್ಟೇ ರೀ, ಭಾಳ ಅಂದ್ರೆ ಭಾಳ ಮಸ್ತ್ ಅಷ್ಟ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಈ ಸಜ್ಜಪ್ಪ ರೆಸಿಪಿ ಬರುತ್ತ್ರಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟ ರೀ, ನಾವು ಹೇಳ್ಕೊಡುವಂಥ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕ್ರಿ. ಹಂಗಾದ್ರೆ ಮತ್ತೆ ತಡರಿ ಹಬ್ಬಕ್ಕೆ ಮತ್ತು ಪ್ರಸಾದಕ್ಕೆ ಅಂತ ಮಾಡುವಂಥ ಈ ಸಜ್ಜಪ್ಪ ರೆಸಿಪಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ. ಮತ್ತು ಅದಕ್ಕೆ ಈ ಕಪ್ನಿಂದ 1 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡಿವ್ರಿ. ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತಾರೆ ನೋಡ್ರಿ, ಆ ರವಾನ ತೊಗೊಂಡಿವ್ರಿ. ಮತ್ತು ಅದೇ ಕಪ್ ಅಳತಿಯಿಂದ ನಾವಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿವ್ರಿ. ಈ ಒಂದು ರೆಸಿಪಿ ಮಾಡೋಕೆ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎರಡು ಈಕ್ವಲ್ ಆಗಿ ತೊಗೋಬೇಕ್ರಿ. ಮತ್ತು ಈಗ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಒಂದು 3 ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಎಣ್ಣೆ ಹಾಕೊಂಡಿವ್ರಿ. ಹಿಂಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಈ ಸಜ್ಜಪ್ಪ ರೆಸಿಪಿ ಮೇಲೆ ಕ್ರಿಸ್ಪಿಯಾಗಿ ಮತ್ತು ಒಳಗೆ ಸಾಫ್ಟಾಗಿ ಇರುತ್ತ್ರಿ. ಈಗ ಹಿಂಗೆ ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೆ ನೀರು ಹಾಕೊಂಡು ಚಲೋ ತಂಗಿದನ್ನ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಮತ್ತು ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಸ್ವಲ್ಪ ನೀರು ಹಾಕೋಂತ ಇದನ್ನ ಕಲಿಸ್ಕೋಬೇಕ್ರಿ. ಈ ಹಿಟ್ಟನ್ನು ಭಾಳ ತೆಳ್ಳಗೂ ಅಲ್ಲ ಭಾಳ ಗಟ್ಟಿನೂ ಅಲ್ಲ, ಹಂಗೆ ನಾದ್ಕೋಬೇಕ್ರಿ. ಸಾಮಾನ್ಯವಾಗಿ ಮನೆ ಒಳಗೆಲ್ಲ ಚಪಾತಿ ಮಾಡೋಕೆ ಹಿಟ್ಟು ನಾದ್ಕೋತೀವಲ್ರಿ, ಸೇಮ್ ಟು ಸೇಮ್ ಹಂಗೆ ನಾದ್ಕೋಬೇಕ್ರಿ. ಹಿಂಗೆ ಈ ಹಿಟ್ಟು ಕಲಿಸ್ಕೊಳ್ಳುವಾಗ ಗಟ್ಟಿ ಅಂತ ಅನ್ಸಾಕಿತ್ತು ಅಂತಂದ್ರೆ ಹಿಂಗೆ ಅವಶ್ಯಕತೆ ಅನಿಸೋಷ್ಟು ನೀರು ಹಾಕೊಂಡು ಚಲೋ ತಂಗಿದನ್ನ ನಾದ್ಕೋಬೇಕ್ರಿ. ಹಿಂಗೆ ಒಂದು 3 ಇಂದ 4 ನಿಮಿಷ ಈ ಹಿಟ್ಟೆಲ್ಲಾನು ನಾವು ಚಲೋ ತಂಗಿ ನಾದ್ಕೊಂಡಿವ್ರಿ. ಹಿಂಗೆ ಈ ಹಿಟ್ಟೆಲ್ಲಾನು ನಾದ್ಕೊಂಡ್ಮೇಲೆ ಇದಕ್ಕೆ 3 ಇಂದ 4 ಟೀ ಸ್ಪೂನ್ ಆಗೋಷ್ಟು ಹಿಂಗೆ ಎಣ್ಣೆ ಹಾಕೊಂಡು ಈ ಹಿಟ್ಟೆಲ್ಲಾನು ನಾವು ನೆನೆಸ್ಕೋಬೇಕಾಗತ್ರಿ. ಹಿಂಗೆ ಎಣ್ಣೆ ಹಾಕೊಂಡ್ಮೇಲೆ ಚಲೋ ತಂಗಿ ಇನ್ನೊಂದ್ಸಲ ಈ ಹಿಟ್ಟೆಲ್ಲಾನು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ 1 ರಿಂದ 2 ತಾಸು ತನಕ ಈ ಹಿಟ್ಟನ್ನು ಚಲೋ ತಂಗಿ ನೆನೆಸ್ಕೋಬೇಕ್ರಿ. ಮತ್ತು ಈಗ ನೋಡ್ರಿ ನಾವಿಲ್ಲಿ ಒಂದು ಕಡೆನ ಬಿಸಿ ಮಾಡ್ಕೊಂಡಿವ್ರಿ. ಮತ್ತು ಆಗಲೇ ರವೆ ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ವಲ್ರಿ, ಅದೇ ಕಪ್ನಿಂದ 1 ಕಪ್ಪು ಬೆಲ್ಲ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ 1 ಕಪ್ ಆಗೋಷ್ಟು ಹಸಿ ಕೊಬ್ಬರಿ ತುರಿನ ಹಿಂಗೆ ಸಣ್ಣಕ್ಕೆ ರುಬ್ಕೊಂಡು ಹಾಕೊಂಡಿವ್ರಿ. ಈಗ ಒಂದು ಸಲ ಈ ಬೆಲ್ಲೆಲ್ಲನೂ ಚಲೋ ತಂಗೆ ಕರಗಬೇಕ್ರಿ ಮತ್ತು ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ. ಅಲ್ಲಿ ತನಕ ಹಿಂಗೆ ಮಿಕ್ಸ್ ಮಾಡ್ಕೊತ ಇರಬೇಕ್ರಿ. ಈ ಹೂರ್ಣ ರೆಡಿ ಆಗಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ರಿ, ಜಸ್ಟ್ ಒಂದು 5 ರಿಂದ 8 ನಿಮಿಷ ಟೈಮ್ ಆದ್ರೆ ಸಾಕಾಗತ್ರಿ. ಒಂದು 5 ನಿಮಿಷ ತನಕ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವಿಲ್ಲಿ ನೋಡ್ಬಹುದ್ರಿ, ನಾವಿಲ್ಲಿ ಹಾಕೊಂಡಿರುವಂಥ ಬೆಲ್ಲ ಮತ್ತು ಕೊಬ್ಬರಿ ಎಷ್ಟು ಚಲೋ ತಂಗಿ ಹೊಂದ್ಕೊಂಡೈತಿ ಅಂತ. ಹಿಂಗೆ ಈ ಹೂರ್ಣ ಈ ಹದಕ್ಕೆ ಬಂತು ಅಂತಂದ್ರೆ ಈಗ ಇದಕ್ಕೆ ನಾವು ಒಂದು 2 ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕೊಳತ್ತೀವ್ರಿ. ಈ ಗಸಗಸೆ ಹಾಕೊಳ್ಳೋದ್ರಿಂದ ಅಂತೂ ಈ ಸಜ್ಜಪ್ಪ ರೆಸಿಪಿ ಟೇಸ್ಟ್ ಎಕ್ದಮ್ ಮಸ್ತ್ ಅನಿಸ್ತೈತೆ ನೋಡ್ರಿ. ಹಿಂಗೆ ಗಸಗಸೆ ಹಾಕೊಂಡ್ಮೇಲೆ ಇನ್ನೊಂದು ಸಲ ಇದನ್ನು ಚಲೋ ತಂಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಒಂದು 2 ನಿಮಿಷ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಮಾಡತ್ತಿರುವಂತಹ ಸಜ್ಜಪ್ಪ ರೆಸಿಪಿಗೆ ಬೇಕಾದಂಥ ಹೂರ್ಣ ರೆಡಿ ಆಯ್ತು. ಒಂದು 5 ನಿಮಿಷ ಈ ಹೂರ್ಣ ಎಲ್ಲನೂ ಚಲೋ ತಂಗೆ ತಣ್ಣಗಾಗಬೇಕ್ರಿ. ಅಲ್ಲಿ ತನಕ ಇದನ್ನು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೋರಿ. ಮತ್ತು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1 ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ತುಪ್ಪ ಹಾಕೊಂಡಿವ್ರಿ. ಹಿಂಗೆ ತುಪ್ಪ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಈ ಹೂರ್ಣ ಎಲ್ಲ ತಣ್ಣಗಾಗೋ ತನಕ ಬಿಟ್ಟು ಬಿಡ್ಬೇಕ್ರಿ. ಮತ್ತು ಹೂರ್ಣ ಒಂದು ಸಲ ತಣ್ಣಗಾತು ಅಂದ್ರೆ ಅದಕ್ಕೆ ಹಿಂಗೆ ಏಲಕ್ಕಿ ಪುಡಿ ಹಾಕೊಂಡಿವ್ರಿ. ಸ್ವಲ್ಪ ಹಿಂಗೆ ಏಲಕ್ಕಿ ಪುಡಿ ಹಾಕೊಂಡ್ಮೇಲೂ ಒಂದು ಸಲ ಇದನ್ನು ಚಲೋ ತಂಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಹೂರ್ಣ ರೆಡಿ ಆಯ್ತ್ರಿ. ಮತ್ತು ನೀವು ಇಲ್ಲಿ ನೋಡತ್ತಿರಲ್ರಿ ಹೂರ್ಣ ಅನ್ನೋದು ಎಷ್ಟು ಸಾಫ್ಟ್ ಆಗೈತಿ ಅಂತ. ಈ ಒಂದು ಹೂರ್ಣ ಹಿಂಗೆ ಇರ್ಬೇಕ್ರಿ, ಭಾಳ ಗಟ್ಟಿನೂ ಅಲ್ಲ ಭಾಳ ತೆಳ್ಳಗೂ ಅಲ್ಲ, ಈ ಹದಕ್ಕೆ ಇರ್ಬೇಕು ನೋಡ್ರಿ. ಹೂರ್ಣ ಈ ಹದಕ್ಕಿತ್ತು ಅಂದ್ರೆ ಪರ್ಫೆಕ್ಟಾಗಿ ನಾವು ಸಜ್ಜಪ್ಪ ರೆಸಿಪಿನ ಆರಾಮಾಗಿ ಮಾಡ್ಕೋಬಹುದ್ರಿ. ಹೂರ್ಣ ಏನೋ ರೆಡಿ ಆಯ್ತ್ರಿ. ಮತ್ತು ಅದಕ್ಕೆ ಕನಕ ಆಗಲೇ ನೆನೆಯಾಗಿ ಇಟ್ಕೊಂಡಿದ್ವಲ್ರಿ, ಇನ್ನೂ ಅಷ್ಟೇ ರೀ, ಹಾಕಿರುವಂಥ ಎಣ್ಣೆ ಎಲ್ಲನೂ ಚಲೋ ತಂಗಿ ಹೀರ್ಕೊಂಡು ಸಾಫ್ಟಾಗಿ ನೆನೆದೈತಿ ನೋಡ್ರಿ. ಮತ್ತು ನೀವು ಇಲ್ಲಿ ನೋಡ್ಬೋದ್ರಿ ಈ ಹಿಟ್ಟು ಎಷ್ಟು ಸಾಫ್ಟಾಗಿ ನೆನೆದೈತಿ ಅಂತ. ಹಿಂಗೆ ಸಾಫ್ಟಾಗಿ ಚಲೋ ತಂಗಿದನ್ನ ನಾದ್ಕೊಂಡು ರೆಡಿ ಮಾಡ್ಕೋಬೇಕ್ರಿ. ಈಗ ಈ ನೆಂದಿರೋ ಹಿಟ್ಟಿನಿಂದ ಹಿಂಗೆ ಸಣ್ಣ ಸಣ್ಣ ಉಳ್ಳಿನ ಮಾಡ್ಕೋಬೇಕ್ರಿ. ನೀವು ಈ ಸಜ್ಜಪ್ಪನ ಯಾವ ಸೈಜಿಗೆ ಮಾಡ್ಕೋತೀರಿ ಅನ್ನೋದನ್ನು ನೋಡಿಕೊಂಡು ಹಿಂಗೆ ಹಿಟ್ಟಿನ ಉಳ್ಳಿನ ರೆಡಿ ಮಾಡ್ಕೋರಿ. ಹಿಂಗೆ ರೆಡಿ ಮಾಡ್ಕೊಂಡಂಥ ಹಿಟ್ಟಿನ ಉಳ್ಳಿನ ಹಿಂಗೆ ಕೈಯಾಗ ಸ್ವಲ್ಪ ಚಲೋ ತಂಗಿದನ್ನು ತಟ್ಕೋಬೇಕ್ರಿ. ಹಿಂಗೆ ತಟ್ಕೊಂಡ್ರೂ ನಡಿತೈತ್ರಿ. ಇಲ್ಲ ಅಂದ್ರೆ ನಾವು ಹೋಳಿಗೆ ಮಾಡೋಕ್ಕೆಲ್ಲ ಮಾಡ್ಕೋತೀವಲ್ರಿ ಬಟ್ಲದ ಆಕಾರ, ಹಂಗೂ ಮಾಡ್ಕೋಬಹುದ್ರಿ. ಹಿಂಗೆ ಕೈಯಾಗ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಮೇಲೆ ಆಗಲೇ ರೆಡಿ ಮಾಡಿಟ್ಕೊಂಡಿದ್ವಲ್ರಿ ಹೂರ್ಣ, ಅದನ್ನು ಇದ್ರೊಳಗೆ ಸ್ಟಫ್ ಮಾಡಿ ಹಿಂಗೆ ಹೂರ್ಣ ಸ್ವಲ್ಪನೂ ಕಾಣಿಸ್ಲಾರ್ದಂಗೆ ಮತ್ತು ಹೊರಗೆ ಬರಲಾರ್ದಂಗೆ ಈ ಹಿಟ್ಟಿನಿಂದ ಚಲೋ ತಂಗಿದನ್ನು ಕವರ್ ಮಾಡ್ಬೇಕ್ರಿ. ಈ ಹೂರ್ಣ ಏನರ ಹೊರಗೆ ಬತ್ತು ಅಂದ್ರೆ
ಫ್ರೈ ಮಾಡುವಾಗ ಎಣ್ಣೆ ಒಳಗೆಲ್ಲ ಬಿಟ್ಕೊಳತ್ರಿ. ಹಾಗಾಗಿ ಹೂರ್ನ ಸ್ವಲ್ಪನೂ ಹೊರಗೆ ಬರ್ಲಾರ್ದಂಗೆ ಪ್ರೆಸ್ ಮಾಡಿ ಚಲೋ ತಂಗಿದನ್ನ ಕವರ್ ಮಾಡ್ಕೊರಿ. ಹಿಂಗೆ ಹೂರ್ನ ತುಂಬಿ ರೆಡಿ ಮಾಡ್ಕೊಂಡಾದ್ಮೇಲೆ ಜಾಸ್ತಿ ಏನೂ ಇಲ್ರಿ, ಹಿಂಗೆ ಸ್ವಲ್ಪ ಒಂದು 2-3 ಸಲ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಸಾಕ್ರಿ. ಮತ್ತು ನಿಮಗೆ ಈ ಸಜ್ಜಪ್ಪ ಯಾವ ಸೈಜಿಗೆ ಬೇಕು ನೋಡ್ರಿ ಆ ಸೈಜಿಗೆ ಇದನ್ನು ತಟ್ಟಿ ರೆಡಿ ಮಾಡ್ಕೋಬಹುದ್ರಿ. ನಾವಿಲ್ಲಿ ಮೀಡಿಯಮ್ ಸೈಜಿಗೆ ಮಾಡ್ಕೊಳತ್ತೀವ್ರಿ, ಭಾಳ ದೊಡ್ಡದು ಅಲ್ಲ ಭಾಳ ಸಣ್ಣನೂ ಅಲ್ಲ. ಮತ್ತು ಈ ಸಜ್ಜಪ್ಪನ ಭಾಳ ತೆಳ್ಳಗೆ ಮಾಡ್ಕೋಬೇಡ್ರಿ, ಹಿಂಗೆ ದಪ್ಪಗನ ಇರಲ್ರಿ. ಹಿಂಗೆ ಸಜ್ಜಪ್ಪ ರೆಡಿ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಕಡೆ ಒಳಗೆ ಎಣ್ಣೆನ ಬಿಸಿ ಮಾಡ್ಕೊಂಡೀವ್ರಿ. ಮತ್ತೀಗ ಈ ಎಣ್ಣೆ ಚಲೋ ತಂಗೆ ಕಾಯ್ತಿದ್ದಂಗೆ ರೆಡಿ ಮಾಡ್ಕೊಂಡಿರುವಂಥ ಸಜ್ಜಪ್ಪ ಎಲ್ಲ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ. ಒಂದು ಸಲ ಎಣ್ಣೆ ಎಲ್ಲನೂ ಚಲೋ ತಂಗಿ ಹೈ ಫ್ಲೇಮ್ ಒಳಗೆ ಕಾಸ್ಕೋಬೇಕ್ರಿ. ಮತ್ತು ಅದಾದ್ಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಈ ಸಜ್ಜಪ್ಪನ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ಈ ಸಜ್ಜಪ್ಪ ಫ್ರೈ ಮಾಡ್ಕೊಳ್ಳುವಾಗ ಹಿಂಗೆ ಬಿಸಿ ಬಿಸಿ ಎಣ್ಣೆನ ಮ್ಯಾಲೆ ಒಂದು ಚಮಚೆಯಿಂದ ಹಾಕೋಂತ ಫ್ರೈ ಮಾಡ್ಕೋಬೇಕ್ರಿ. ಹಿಂಗೆ ಮ್ಯಾಲೆ ಎಣ್ಣೆ ಹಾಕೋಂತ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಸಜ್ಜಪ್ಪ ಎಲ್ಲನೂ ಸ್ವಲ್ಪ ಉಬ್ಬಿ ಬರ್ತಾವ್ರಿ. ಈ ಸಜ್ಜಪ್ಪ ರೆಸಿಪಿ ಪೂರಿಗತೆಕ ಭಾಳ ಉಬ್ಬಿ ಬರಂಗಿಲ್ರಿ, ಸ್ವಲ್ಪ ಅಷ್ಟ ಉಬ್ಬಿ ಬರ್ತೈತ್ರಿ. ಮತ್ತು ಒಂದು ಕಡೆ ಚಲೋ ತಂಗೆ ಫ್ರೈ ಆಗೋ ತನಕ ಇನ್ನೊಂದು ಕಡೆ ಹೊಳಿಸಿ ಫ್ರೈ ಮಾಡ್ಕೋಬಾರ್ದ್ರಿ. ಮತ್ತು ಈ ಸಜ್ಜಪ್ಪ ರೆಸಿಪಿ ನಿಮ್ಗೆ ಏನಾರ ಸಾಫ್ಟ್ ಆಗಬೇಕು ಅನ್ನೋದಾದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆದ ತಕ್ಷಣ ತಕೊಂಡು ಬಿಡ್ಬೇಕ್ರಿ. ಇಲ್ಲ ನಿಮ್ಗೆ ಕ್ರಿಸ್ಪಿ ಆಗಬೇಕು ಅನ್ನೋದಾದ್ರೆ ಇದಕ್ಕಿಂತನೂ ಕಲರ್ ಬರೋ ತನಕ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ಈ ಕಲರ್ ಬಂದಾಗ ಫ್ರೈ ಮಾಡಿ ತಕ್ಕೊಂಡ್ವಿ ಅಂತಂದ್ರೆ ಈ ಸಜ್ಜಪ್ಪ ರೆಸಿಪಿ ಸ್ವಲ್ಪ ತಣ್ಣಗಾದ್ಮೇಲೆ ಕಲರ್ ಚೇಂಜ್ ಆಗತ್ರಿ. ನೋಡಿದ್ರಲ್ರಿ ಈ ಸಜ್ಜಪ್ಪ ರೆಸಿಪಿ ಎಷ್ಟು ಈಸಿ ಆಗಿತ್ತು ಅಂತ. ಹಿಂಗೆ ಮಾಡಿರುವಂಥ ಎಲ್ಲ ಸಜ್ಜಪ್ಪನೂ ಬಿಸಿ ಎಣ್ಣೆಗೆ ಹಾಕಿ ಚಲೋ ತಂಗೆ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಹಬ್ಬಕ್ಕೆ ಮತ್ತು ಪ್ರಸಾದಕ್ಕೆ ಮಾಡುವಂಥ ಸಜ್ಜಪ್ಪ ರೆಡಿ ರೀ. ಈ ಸಜ್ಜಪ್ಪ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಅಷ್ಟೇ ಅಲ್ರಿ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.